ಹಲೋ ಎವ್ರಿವನ್. ನಾವೀಗ ಪ್ರಶ್ನೆ ಸಂಖ್ಯೆ 14 ನೋಡೋಣ. ಮೇಲಿನ ಚಿತ್ರದಲ್ಲಿ ವ್ಯಕ್ತಗೊಂಡಿರುವ ಪ್ರಯೋಗವನ್ನು ವಿಶ್ಲೇಷಿಸಿ. ವಾಯ್ ದ್ರಾವಣವು ಪೊಟ್ಯಾಷಿಯಂ ಅಯೋಡೈಡ್ನೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ. ಇದು 1 ಅಂಕದ ಪ್ರಶ್ನೆ. ಈ ಚಿತ್ರವನ್ನ ಗಮನಿಸಿ. ಇದರಲ್ಲಿ ವಾಯ್ ದ್ರಾವಣ ಕೆಐನೊಂದಿಗೆ ವರ್ತಿಸಿ ನೀಡುವ ಹಳದಿ ಬಣ್ಣದ ಪ್ರಕ್ಷೇಪ ಯಾವುದು ಅಂತ ಕೇಳ್ತಿದ್ದಾರೆ, ಮತ್ತು ಇಲ್ಲಿ ಉಂಟಾಗುವ ಮತ್ತೊಂದು ಉತ್ಪನ್ನದ ಅಣುಸೂತ್ರಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ. ಹಾಗಿದ್ರೆ ನಾವು ಯಾವ್ಯಾವ್ದನ್ನ ನೋಡ್ಬೇಕು? ಇಲ್ಲಿ ಉಂಟಾಗುವಂತಹ ಪ್ರಕ್ಷೇಪ ಯಾವುದು ಅನ್ನುವಂಥದ್ದನ್ನ ನೋಡ್ಬೇಕು. ಹಾಗಿದ್ರೆ ಪೊಟ್ಯಾಷಿಯಂ ಅಯೋಡೈಡ್ನ ಜೊತೆ ಹಳದಿ ಬಣ್ಣದ ಪ್ರಕ್ಷೇಪವನ್ನ ಕೊಡ್ಬೇಕು. ಇಲ್ಲಿ ಆಪ್ಷನ್ಸ್ ಅನ್ನ ನೋಡಿ. ಲೆಡ್ ರಿಲೇಟೆಡ್ ಇದೆ ಅಲ್ವಾ? ಹಾಗಿದ್ರೆ ಲೆಡ್ ಇರಬೇಕು ಅಂತಾಯ್ತು. ಲೆಡ್ ಏನಿದೆ ಈಗ ಪೊಟ್ಯಾಷಿಯಂ ಅಯೋಡೈಡ್ನ ಜೊತೆ ವಾಯ್ ಅನ್ನುವಂಥದ್ದು PB ಲೆಡ್ ಇದೆ. ಮತ್ತೆ ಏನಂತ ಬರಿಬೇಕು? NO3 ಟ್ವೈಸ್. ವಾಯ್ ಅನ್ನುವಂಥದ್ದು PbNO3 ಟ್ವೈಸ್ ಆಗಿರುತ್ತೆ. ಯಾಕೆ ಅಂದ್ರೆ ಇಲ್ಲಿ ಪೊಟ್ಯಾಷಿಯಂ ನೈಟ್ರೇಟ್ ಬರುತ್ತೆ, ಜೊತೆಗೆ ಲೆಡ್ ಅಯೋಡೈಡ್ ಬರುತ್ತೆ. ಹಾಗಿದ್ರೆ ಲೆಡ್ ಅಯೋಡೈಡ್ ಏನಿದೆ ಇದು ಹಳದಿ ಬಣ್ಣದ ಪ್ರಕ್ಷೇಪವಾಗಿರುತ್ತೆ. ಇಲ್ಲಿ ನಾವು ಇದಕ್ಕೆ ರಿಯಾಕ್ಷನ್ ಅನ್ನ ಬರೆದ್ರೆ KI ನ ಜೊತೆ ಲೆಡ್ ನೈಟ್ರೇಟ್ ವರ್ತಿಸ್ತಾ ಇದೆ. ವರ್ತಿಸಿ ಲೆಡ್ ಅಯೋಡೈಡ್ ಅನ್ನ ಕೊಡ್ತಾ ಇದೆ, ಹಳದಿ ಬಣ್ಣದ ಪ್ರಕ್ಷೇಪ, ಜೊತೆಗೆ ಪೊಟ್ಯಾಷಿಯಂ ನೈಟ್ರೇಟ್ ಅನ್ನ ಕೊಡ್ತಾ ಇದೆ. ಇಲ್ಲಿ ಈಗ PbNO3 ಟ್ವೈಸ್ ಆಗ್ಬೇಕು. ಇದು KNO3. ಈಗ ಬ್ಯಾಲೆನ್ಸ್ ಮಾಡಿ ಇಕ್ವೇಶನ್ ಅನ್ನ. ಇಲ್ಲಿ I 2 ಇದೆ, ಆದ್ರೆ ಇಲ್ಲಿ I ಒಂದೇ ಇದೆ, ಹಾಗಾಗಿ 2 ಬರಿಬೇಕು. ಪೊಟ್ಯಾಷಿಯಂ 2 ಆಯ್ತು. ಇಲ್ಲಿ 2 ಪೊಟ್ಯಾಷಿಯಂ 2 ಇದೆ, 3 ಆಯ್ತು. ಸರಿ ಆಯ್ತು. ಸರಿದೂಗಿಸಿದ ಸಮೀಕರಣ. ಇಲ್ಲಿ ಅಯೋಡೈಡ್ ಏನಿದೆ ಇದು ಹಳದಿ ಬಣ್ಣದ ಪ್ರಕ್ಷೇಪವಾಗಿ ಹೊರಗೆ ಬರುತ್ತೆ. ಹಾಗಾಗಿ ಹಳದಿ ಬಣ್ಣದ ಪ್ರಕ್ಷೇಪ ಯಾವುದು? PbI2. ಮತ್ತೆ ಮತ್ತೊಂದು ಉತ್ಪನ್ನದ ಅಣುಸೂತ್ರ ಯಾವುದು? ಮತ್ತೊಂದು ಉತ್ಪನ್ನ KNO3 ಬರೆದರಾಯ್ತು. ಪೊಟ್ಯಾಷಿಯಂ ನೈಟ್ರೇಟ್ ಇದರ ಅಣುಸೂತ್ರ KNO3. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ಬಿ. ಆಪ್ಷನ್ ಬಿ, PbI2 ಮತ್ತು KNO3. ಇಲ್ಲಿ ಹಳದಿ ಬಣ್ಣದ ಪ್ರಕ್ಷೇಪ PbI2 ಆಗಿರುತ್ತೆ, ಅದರ ಜೊತೆಗೆ ಉಂಟಾಗುವಂತಹ ಇನ್ನೊಂದು ಉತ್ಪನ್ನ KNO3 ಆಗಿರುತ್ತೆ. ಥ್ಯಾಂಕ್ ಯು.